ಸರ್ ಇದು ಯಾರೇ ಆಗಲಿ ಮನುಕುಲಕ್ಕೆ ಅವಮಾನ ಸರ್. ಇದು ದಯವಿಟ್ಟು ತಂದೆ ತಾಯಿನ ಈ ಥರ ಬಂದು ರೋಡಲ್ಲಿ ಬಿಟ್ಟು ಹೋಗೋದು ಇದು ಮನುಕುಲ. ಪ್ರಾಣಿ ಪಕ್ಷಿ ಥರ ಬಂದು ಈಚೆ ಹಾಕ್ಬಿಟ್ಟು ಹೋಗ್ತಾರಲ್ಲ, ಇದು ಮನುಕುಲಕ್ಕೆ ಅವಮಾನ ಸರ್. ನಿಜವಾಗ್ಲೂ ಖಂಡಿತ ಇದು ಖಂಡಿಸ್ಬೇಕು ಎಲ್ಲರೂ ಇದನ್ನು ಸರ್. ಇದು ಆ ಅಮ್ಮ ನಾವು ಕೇಳಿದ್ದಕ್ಕೆ ಧ್ವಂಸಂದ್ರ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇಲ್ಲಿಂದ ಧ್ವಂಸಂದ್ರ ಸುಮಾರು 5 ಕಿಲೋಮೀಟ್ರ್ ಆಗುತ್ತೆ. ನಾವು ಧ್ವಂಸಂದ್ರ ಎಲ್ಲ ವಿಚಾರಿಸ್ತೀವಿ, ಬಟ್ ಅಡ್ರೆಸ್ ಯಾರೂ ಸಿಗ್ತಾ ಇಲ್ಲ. ಆ ಅಮ್ಮ ಹೇಳಿದ ಹೆಸರಿಗೆಲ್ಲ ನೋಡಿದ್ದೀವಿ, ಯಾರು ಸಿಗ್ತಾ ಇಲ್ಲ. ಆದರೂ ಈ ಥರ ನಿಮ್ಮ ಮೀಡಿಯಾ ಮುಖಾಂತರ ಕೇಳೋದೇನೆಂದರೆ, ಮಾನವ ಹಕ್ಕುಗಳ ಆಯೋಗದವರು ಈ ಥರ ಆಗಿರೋರಿಗೆಲ್ಲ ಅದು ಕಠಿಣ ಶಿಕ್ಷೆ, ಅವ್ರು ಯಾರು ಮಕ್ಕಳಿದ್ದಾರೆ ಅದನ್ನು ನೋಡಿ ಸ್ವಲ್ಪ ಕಠಿಣ ಶಿಕ್ಷೆ ಕೊಡಬೇಕು ಸರ್. ಅವರಿಗೆಲ್ಲ ಮಕ್ಕಳಿಗೆ ದಯವಿಟ್ಟು ಈ ಥರ ಯಾರೂ ಬಿಡಬಾರ್ದು ಅಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಸರ್. ನೋಡಿ, ನಾವು ಇಲ್ಲಿ CC ಕ್ಯಾಮ್ರಾ ನೋಡಿ ಮತ್ತೆ ನೋಡಿ ಅಲ್ಲಿ ಹೋಗಿದ್ದೀವಿ. ಆ ದೇವಸ್ಥಾನ ಹತ್ರ ಬಿಟ್ಟಿದ್ದಾರೆ. ಬನ್ನಿ, ನಿಮಗೆ ಆ ಸ್ಥಳ ತೋರಿಸ್ತೀನಿ, ಎಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತೇಳಿ ಆ ಸ್ಥಳ ತೋರಿಸ್ತೀವಿ. ಸ್ವಲ್ಪ ಬನ್ನಿ ಸರ್. ಅಲ್ಲಿ ಸರ್ ಅಲ್ಲಿ CC ಕ್ಯಾಮ್ರಾ ಇದೆ. ಅಲ್ಲಿಂದ ನೋಡಿ ಇಲ್ಲೇ ಇದೇ ದೇವಸ್ಥಾನ. ಇಲ್ಲಿ ಈಚೆ ಕಡೆ ಬಿಟ್ಟು ಇಲ್ಲೇ ಇದೇ ಸ್ಪಾಟ್ ಇದೆಯಲ್ಲ, ಇಲ್ಲಿ ಬಿಟ್ಟಿದ್ದಾರೆ. ಮೇಲಿಂದ ನೋಡಿ ಏನೂ ಇಲ್ಲ, ಇಲ್ಲೇ ಬಿಟ್ಟಿದ್ದಾರೆ. ಕೂಡ ಬಾಟ್ಲಿ ನೀರು ಬಾಟ್ಲು ಕೂಡ ಇಲ್ಲೇ ಇದೆ, ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಬಿಟ್ಟು ಅಮ್ಮ ರಾತ್ರಿ ಎಲ್ಲ ಅಮ್ಮ ಮೋಸ್ಟ್ಲಿ ನಿದ್ದೆ ಇಲ್ಲ. ಬೆಳಿಗ್ಗೆ ಕೋಮಾ ಸ್ಟೇಜಲ್ಲಿ ಇದ್ದಾರೆ ಅವರು. ಬೆಳಗ್ಗೆ ಬಂದು ನಾವು ನೋಡೋದಕ್ಕೆ ಕೋಮಾ ಸ್ಟೇಜಲ್ಲಿ ಇದ್ದರು. ಇಲ್ಲಿ ಸ್ಥಳೀಯರೆಲ್ಲ ಬಂದು ಆ ಅಮ್ಮಗೆ ಶುಚಿ ಮಾಡಿ ಸ್ವಲ್ಪ ಟಿಫನ್ ಕೊಟ್ಟು ಟೀ ಕೊಟ್ಟು ಸ್ವಲ್ಪ ರೆಡಿ ಮಾಡಿ ಆಮೇಲೆ ದುರದೃಷ್ಟವನ್ನು ಕಳಿಸಿದ್ದೀವಿ ಸರ್. ನಾವು ಫಸ್ಟು ಆ ಅಮ್ಮ ನೋಡಿ ಫಸ್ಟು ತಿಂಡಿ ಕೊಟ್ವಿ. ತಿಂಡಿ ಕಾಫಿ ಕೊಟ್ಟಮೇಲೆ ಆಮೇಲೆ 112 ಕಾಲ್ ಮಾಡಿದ್ವಿ. 112 ಕಾಲ್ ಮಾಡಿದ್ರೆ ಪೊಲೀಸರು ಬರೋಕ್ಕೆ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟರಲ್ಲಿ ನೋಡಿ ಇವ್ರ ತಾಯಿಯವರು ಇವರೆಲ್ಲ ಬಂದು ಆ ಅಮ್ಮನ ಶುಚಿಗೊಳಿಸಿ ಟಿಫನ್ ಕಾಫಿ ಕೊಟ್ಟು ಶುಚಿಗೊಳಿಸಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ವಿ. ಮತ್ತು 112 ಪೊಲೀಸರು ಬಂದು ಅವರು ಏನೂ ಮಾಡಿಲ್ಲ. ಏನು ಮಾಡ್ಬೇಕು ಹೇಳಿ, ಈ ಥರ ಯಾರು ಸರ್ ನೀವೇ ಎಲ್ಲಾದರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಹೇಳಿದ್ರು ಅವರು. ಪೊಲೀಸರು ಸ್ಪಂದಿಸ್ತಾರಾ? ಹೌದು ಸರ್. ಮತ್ತು ನಾವು ಸರ್ಜಾಪುರ ಸ್ಟೇಷನ್ ನಾವೇ ಹೋದ್ವಿ ಖುದ್ದು. ಅಲ್ಲಿ ಹೋಗಿ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿದ್ಮೇಲೆ ಅವರೊಂದು ಲೆಟರ್ ಕೊಟ್ಟರು, ವೃದ್ಧಾಶ್ರಮಕ್ಕೆ ಸೇರಿಸ್ಬೋದು ಅಂತ ಲೆಟರ್ ಕೊಟ್ಟರು. ಅಷ್ಟರಲ್ಲಿ ವೃದ್ಧಾಶ್ರಮದವರು ಬಂದರು. ನಾವು ಆಟೋದಲ್ಲಿ ಆ ಅಮ್ಮ ಕಳಿಸ್ತೀವಿ ಸರ್. ಏರ್ ಹ್ಯುಮ್ಯಾನಿಟಿ ಹೋಮ್ಸ್ ಅಂತ ವೃದ್ಧಾಶ್ರಮ, ಅದು ಬನ್ನೇರುಘಟ್ಟದಲ್ಲಿ ಬರುತ್ತೆ. ನಮಗೆ ಇಲ್ಲಿ ಸ್ಥಳೀಯರು ಯಾರೋ ನಂಬರ್ ಕೊಟ್ಟರು, ವೃದ್ಧಾಶ್ರಮ ನಂಬರ್ ಕೊಟ್ಟರು. ಕಾಲ್ ಮಾಡಿದ್ರೆ ಅವರು ಬಂದರು. ಇಲ್ಲಿಂದ ಒಂದು ವೆಹಿಕಲ್ ಮಾಡಿ ನಾವು ಕಳಿಸ್ತೀವಿ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅನಿಲ್ ರೆಡ್ಡಿ ಅಂತ.